ಪಶ್ಚಿಮೋತ್ತಾಸನ ಶರೀರವನ್ನು ಪೂರ್ವದಿಂದ ಪಶ್ಚಿಮದ ಕಡೆಗೆ ಬಾಗಿಸಿ ಮಾಡುವಂತಹ ಅಭ್ಯಾಸವನ್ನು ಪಶ್ಚಿಮೋತ್ತಾಸನ ಅಂತ ಹೇಳ್ತೀವಿ. ಬನ್ನಿ ನೋಡೋಣ ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ. ಮೊದಲನೇದಾಗಿ ದಂಡಾಸನ ಸ್ಥಿತಿಯಲ್ಲಿ ಕೂತ್ಕೋಬೇಕು. ಆಮೇಲೆ ನಿಧಾನವಾಗಿ ಎರಡು ಕೈಗಳನ್ನು ತೊಡೆ ಮೇಲೆ ಕೊಡ್ರಿ. ಆಮೇಲೆ ನಿಧಾನ ಎರಡು ಕೈಗಳನ್ನು ನೇರ ಮಾಡಬೇಕು. ಉಸಿರು ತಗೊಳ್ತಾ ಎರಡು ಕೈಗಳನ್ನು ಮೇಲೆ ತಗೊಳ್ರಿ. ಸಾಧ್ಯವಾದಷ್ಟು ಹಿಂದೆ ಬಾಗಬೇಕು. ಆಮೇಲೆ ನಿಧಾನ ಉಸಿರನ್ನ ಹೊರಗಡೆ ಹಾಕ್ತಾ ಮುಂದೆ ಬಾಗಿ. ಮುಂದೆ ಬಾಗಿದಾಗ ಎರಡು ಕೈಗಳಿಂದ ಎರಡು ಕಾಲುಗಳ ಹೆಬ್ಬೆರಳನ್ನು ಕೈಯಿಂದ ಹಿಡಿಬೇಕು. ನಿಧಾನ ಮುಂದೆ ಬಾಗಬೇಕು. ಇಲ್ಲಿ ಎರಡು ಮೊಣಕೈ ನೆಲಕ್ಕೆ ಹತ್ತಿರಬೇಕು. ಮೂಗು ಮೊಣಕಾಲಿಗೆ ಸ್ಪರ್ಶ ಆಗಬೇಕು. ಮೂಗು ಹಣೆ ಮೊಣಕಾಲಿಗೆ ಸ್ಪರ್ಶ ಆಗಿದೆ. ಎಷ್ಟು ಸಾಮರ್ಥ್ಯ ಇರ್ತದೆ ಅಷ್ಟು ಹೃದಯ ಸ್ಥಿತಿಯಲ್ಲಿರಬೇಕು. ಆಮೇಲೆ ನಿಧಾನ ಉಸಿರು ತಗೊಳ್ತಾ ಎರಡು ಕೈಗಳಿಂದ ಬೆರಳನ್ನು ಬಿಡ್ತಾ ಉಸಿರು ತಗೊಳ್ತಾ ಮೇಲೆ ಬರಬೇಕು. ಮತ್ತೆ ಉಸಿರನ್ನ ಹೊರಗಡೆ ಹಾಕ್ತಾ ಅದೇ ರೀತಿಯ ಅಭ್ಯಾಸವನ್ನು ಮಾಡಬೇಕು. ಈ ರೀತಿ ಶರೀರವನ್ನು ಪೂರ್ವದಿಂದ ಪಶ್ಚಿಮದ ಕಡೆ ಬಾಗಿಸಿ ಮಾಡುವಂತಹ ಅಭ್ಯಾಸಕ್ಕೆ ಪಶ್ಚಿಮೋತ್ತಾಸನ ಅಂತ ಹೇಳ್ತೀವಿ. ಮತ್ತೆ ನಿಧಾನ ಉಸಿರು ತಗೊಳ್ತಾ ಸಾಮರಸಿ. ಇದು ಪಶ್ಚಿಮೋತ್ತಾಸನದ ಒಂದು ಅಭ್ಯಾಸ. ಇದೇ ಪಶ್ಚಿಮೋತ್ತಾಸನವನ್ನು ನಾವು ಇನ್ನು ಎರಡು ವಿಧದಲ್ಲಿ ಅಂತಂದ್ರೆ ಇದು ದ್ವಿಪಾದ ಪಶ್ಚಿಮೋತ್ತಾಸನ, ಇನ್ನು ಏಕಪಾದ ಪಶ್ಚಿಮೋತ್ತಾಸನವನ್ನು ನೋಡೋಣ. ಏಕಪಾದ ಪಶ್ಚಿಮೋತ್ತಾಸನದಲ್ಲಿ ಅದರ ಪೂರ್ವ ಸ್ಥಿತಿ ಸಹಿತ ದಂಡಾಸನ ಆಗಿರ್ತದೆ. ಇದರಲ್ಲಿ ಏಕಪಾದ ಪಶ್ಚಿಮೋತ್ತಾಸನದಲ್ಲಿ ಮೊದಲನೇದಾಗಿ ಬಲಪಾದವನ್ನು ಎಡತೊಡೆಗೆ ಈ ರೀತಿ ಹಚ್ಚಬೇಕು. ಮೊಣಕಾಲು ಮಡಚಬೇಕು. ಬಲಪಾದವನ್ನು ಎಡತೊಡೆಗೆ ಈ ರೀತಿ ಸ್ಪರ್ಶ ಮಾಡಬೇಕು. ಆಮೇಲೆ ನಿಧಾನವಾಗಿ ಎರಡು ಕೈಗಳಿಂದ ಉಸಿರು ತಗೊಳ್ತಾ ಮೇಲೆ ತಗೊಳ್ರಿ. ಸಾಧ್ಯವಾದಷ್ಟು ಹಿಂದೆ ಬಾಗ್ರಿ. ಆಮೇಲೆ ನಿಧಾನ ಉಸಿರನ್ನ ಹೊರಗಡೆ ಹಾಕ್ತಾ ಅದೇ ರೀತಿಯ ನಿಯಮಗಳನ್ನು ಪಾಲಿಸ್ತಾ ಎರಡೂ ಕೈಗಳಿಂದ ಎಡಕಾಲಿನ ಹೆಬ್ಬೆರಳನ್ನು ಹಿಡಿದು ಎರಡು ಮೊಣಕೈ ನೆಲಕ್ಕೆ ಹತ್ತಿರಬೇಕು. ಮೂಗು ಮೊಣಕಾಲಿ ಎಡ ಮೊಣಕಾಲಿಗೆ ಸ್ಪರ್ಶ ಆಗುತ್ತೆ. ಸಾಮರ್ಥ್ಯ ಇರುವಷ್ಟು ದೇಹ ಸ್ಥಿತಿಯಲ್ಲಿದ್ದು ಮತ್ತು ನಿಧಾನವಾಗಿ ಉಸಿರು ತಗೊಳ್ತಾ ಸಾಮಾನ್ಯ ಸ್ಥಿತಿಗೆ ಬರಬೇಕು. ಸೊ ಇದೇ ಅಭ್ಯಾಸವನ್ನು ನಾವು ವಿರುದ್ಧ ದಿಕ್ಕಿನಲ್ಲಿ ಮಾಡ್ತೀವಿ. ಯಾವ ರೀತಿ? ಬಲಗಾಲ ನೇರ ಮಾಡಿಕೊಡ್ರಿ. ಇನ್ನು ಎಡಪಾದವನ್ನು ಬಲ ತೊಡೆಗೆ ಹಚ್ಚಬೇಕು. ಎರಡು ಕೈಗಳನ್ನು ನಿಧಾನ ಉಸಿರು ತಗೊಳ್ತಾ ಮೇಲೆ ತಗೊಳ್ರಿ. ಮತ್ತೆ ಉಸಿರಿನ ಹೊರಗಡೆ ಹಾಕ್ತಾ ಅದೇ ರೀತಿ ನಿಯಮಗಳನ್ನು ಪಾಲಿಸ್ತಾ ಮುಂದೆ ಬಾ. ಇದು ಏಕಪಾದ ಪಶ್ಚಿಮೋತ್ತಾಸ. ಮತ್ತೆ ನಿಧಾನ ಉಸಿರು ತಗೊಳ್ತಾ ಸಾಕು. ಇದು ದ್ವಿಪಾದ ಮತ್ತು ಏಕಪಾದ ಪಶ್ಚಿಮೋತ್ತಾಸನದ ಅಭ್ಯಾಸ. ಬನ್ನಿ ನೋಡೋಣ ಇದರ ಕೀ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳೋಣ. ಪಶ್ಚಿಮೋತ್ತಾಸನದ ನಿಯಮಗಳು: ಕಾಲುಗಳು ನೇರವಾಗಿ ಇರಬೇಕು. ಎರಡು ಮೊಣಕೈ ನೆಲಕ್ಕೆ ತಾಗಿರಬೇಕು. ಎರಡೂ ಕೈಗಳಿಂದ ಹೆಬ್ಬೆರಳುಗಳನ್ನು ಹಿಡಿದಿರಬೇಕು. ಮೊಣಕಾಲಿಗೆ ಮೂಗು ಸ್ಪರ್ಶ ಮಾಡಿರಬೇಕು. ಇದನ್ನು ಅಭ್ಯಾಸ ಮಾಡಿದ ನಂತರ ಇದರ ಪ್ರತಿಯೋಗಿ ಆಸನಗಳಾದ ಭುಜಂಗಾಸನ ಮತ್ತು ಶಲಭಾಸನ ಅಭ್ಯಾಸ ಮಾಡಬೇಕು. ಆಸನದ ಸ್ಥಿತಿಯಲ್ಲಿ ಅಥವಾ ಅದೇ ಪೊಸಿಷನ್ನಲ್ಲಿ ಕನಿಷ್ಠ ಪಕ್ಷ 3ರಿಂದ 5 ನಿಮಿಷ ಇರಬೇಕು ಮತ್ತು ಆಸನವನ್ನು 5ರಿಂದ 10 ಬಾರಿ ಅಭ್ಯಾಸ ಮಾಡಬೇಕು. ಪಶ್ಚಿಮೋತ್ತಾಸನದ ಲಾಭಗಳು: ಇದರಿಂದ ಪೃಷ್ಠಭಾಗದ ಮಾಂಸಖಂಡಗಳು ಬಲಿಷ್ಠ ಆಗ್ತದೆ. ಹೊಟ್ಟೆ ಭಾಗದ ಮಾಂಸಖಂಡಗಳ ಆಕುಂಚನ ಪ್ರಸರಣ ಆಗೋದ್ರಿಂದ ಸಂಪೂರ್ಣ ದೇಹದ ಆರೋಗ್ಯ ಸುಧಾರಿಸ್ತದೆ. ಅಷ್ಟೇ ಅಲ್ಲದೆ ಇದರ ನಿರಂತರ ಅಭ್ಯಾಸದಿಂದ ಕುಂಡಲಿನಿ ಶಕ್ತಿ ಸಹ ಜಾಗೃತಿ ಆಗ್ತದೆ. ಜಾಗರೂಕತೆ: ಹೊಟ್ಟೆಯ ಆಪರೇಷನ್ ಆಗಿ 6 ತಿಂಗಳವರೆಗೆ ಮತ್ತು ಸ್ತ್ರೀಯರು ಪೀರಿಯಡ್ಸ್ ಆಗುವಾಗ ಮತ್ತು ಗರ್ಭಿಣಿಯರು ಇದರ ಅಭ್ಯಾಸ ಮಾಡಬಾರದು.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯುವರ್ ಹೆಲ್ತ್ ಚಾನಲ್. ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಮತ್ತು ಶೇರ್ ಮಾಡಿ. ಆಯುರ್ವೇದ ಮತ್ತು ಯೋಗ ಆನ್ಲೈನ್ ಕನ್ಸಲ್ಟೇಷನ್ಗಾಗಿ ಕಾಂಟ್ಯಾಕ್ಟ್ ಮಾಡಿ.